ಶಿವೋಹಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಶ್ರೀ ಶಿವಂ ಗುರುಗಳ ಪಾದಾರವಿಂದಗಳಿಗೆ ಹಾಗೂ ನನ್ನ ಗುರುಕುಲಕ್ಕೆ ನನ್ನ ಹೃತ್ಪೂರ್ವಕ ನಮನಗಳು. ಇಂದು 3ನೇ ಭಾಗದ ಒಂದು ವಿಡಿಯೋದಲ್ಲಿ ನಾನು ಏಕಾಗ್ರತೆ ಬಗ್ಗೆ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರೋದು ಮಿಸ್ ಆಗುತ್ತೆ. ನೋಟಿಫಿಕೇಷನ್, ಪರ್ಸ್ನಲೈಸ್ಡ್ ನೋಟಿಫಿಕೇಷನ್ ಬೇಕು ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನಾವು ಏಕಾಗ್ರತೆ ಬಗ್ಗೆ ಹೇಳಬೇಕು ಅಂತಂದರೆ, ಮೊನ್ನೆ ಅಷ್ಟೇ ಒಂದು ಮೀಟಿಂಗ್ನಲ್ಲಿ ನಾವು ಮಾತಾಡ್ತಿರೋವಾಗ ಸಾಕಷ್ಟು ಪೇರೆಂಟ್ಸ್ ನಮಗೆ ಕಂಪ್ಲೇಂಟ್ ಮಾಡಿದರು. ಮಕ್ಕಳು ಅಗ್ರೆಸಿವ್ ಆಗ್ತಾರೆ, ಮನೆಗೆ ಬಂದರೆ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಫೋಕಸ್ ಇಲ್ಲ, ಹೇಳಿದ ಹೋಮ್ವರ್ಕ್ ಮಾಡೋದಿಲ್ಲ, ತುಂಬ ಹಠ ಮಾಡ್ತಾರೆ, ಒಂದೇ ಒಂದು ರೀತಿ ಹಠ ಮಾಡ್ಕೊಂಡು ಹೋಗ್ತಾರೆ, ಒಂದು ಕಡೆ ಕೂರಲ್ಲ, ಒಂದು ಸ್ವಲ್ಪನೂ ಕಾನ್ಸಂಟ್ರೇಷನ್ ಇಲ್ಲ ಅಂತ. ಏನಕ್ಕೆ ಈ ರೀತಿ ಆಗತ್ತೆ? ಮಕ್ಕಳಲ್ಲಿ, ಅದರಲ್ಲೂ ಸಾಕಷ್ಟು ಪುಟ್ಟ ಮಕ್ಕಳಲ್ಲಿ, 6 ವರ್ಷದ ಒಳಗಿನ ಮಕ್ಕಳಲ್ಲಿ ಈ ಫಿಸಿಕಲ್, ಈ ಚೈತನ್ಯ ಭಾಳ ಚೆನ್ನಾಗಿರುತ್ತೆ. ಅದನ್ನು ನಾವು ಹಿಂಡರ್ ಮಾಡ್ತೀವಿ. ಯಾಕೆ ಈ ಕ್ಲಾಸ್ ರೂಮ್ ಕಾನ್ಸೆಪ್ಟ್ ಏನಕ್ಕೆ ಬಂತು? ಈಗ ಈ ವೆಸ್ಟರ್ನ್ ಎಜುಕೇಷನಲ್ಲಿ ಕ್ಲಾಸ್ ರೂಮ್ ಕಾನ್ಸೆಪ್ಟ್ ಬಂದಾಗಿಂದ ಆ ಮಕ್ಕಳನ್ನ ಕಟ್ಟಿ ಹಾಕ್ತೀವಿ, 4 ಗೋಡೆ ಮಧ್ಯ ಕಟ್ಟಿ ಹಾಕ್ತೀವಿ. ನಾವೇ ಕೂತ್ಕೊಂಡು ಒಂದು 2 ನಿಮಿಷ ಮಾತಾಡೋಕ್ಕೆ ನಮಗೆ ಎಷ್ಟು ತೊಳಲಾಟ ಇರುತ್ತೆ. ಅಂಥದ್ದು ಪುಟ್ಟ ಮಕ್ಕಳನ್ನ ನಾವು 4 ರಿಂದ 5 ಗಂಟೆಗಳ ಕಾಲ 4 ಗೋಡೆ ಮಧ್ಯ ಒಂದು ಬಂಧನದಲ್ಲಿ ಇಡ್ತೀವಿ. ಅವರ ಆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿನ ನಾವು ಯಾವಾಗ ಸಪ್ರೆಸ್ ಮಾಡ್ತೀವಿ, ಮನೆಗೆ ಹೋಗಿದ ತಕ್ಷಣ ಅವರು ಬೋನಿಂದ ಬಿಟ್ಟಂಗೆ ಆಗ್ತಾರೆ, ಅಗ್ರೆಷನ್ನಿಗೆ ಒಳಗಾಗ್ತಾರೆ. ಆ ಅಗ್ರೆಷನ್ ಅವ್ರಿಗೆ ಇರಬಾರ್ದು ಅಂದರೆ ಕಲಿಕೆ ಮತ್ತು ಆಟ ಎರಡೂ ಈಕ್ವಲ್ ರೇಷಿಯೋನಲ್ಲಿ ಹೋಗಬೇಕಾಗತ್ತೆ ಸ್ನೇಹಿತರೆ. ನಾವು ಏನು ಮಾಡಬೇಕು ಮಕ್ಕಳಿಗೆ, ನಮ್ಮ ಶಾಲೆಯಲ್ಲಿ ನಾವೀಗೇನು ಮಾಡ್ತಾ ಇದ್ದೀವಿ, ಕಕ್ಷಾ ಹಾಗೂ ಶಿಕ್ಷಾ. ಕಕ್ಷಾ ಅಂದಾಗ ಒಂದು ಕ್ಲಾಸ್ ರೂಮ್ ಲಿಮಿಟ್ನಲ್ಲಿ ಮಕ್ಕಳಿಗೆ ಕಲಿಸೋದಿರತ್ತೆ, ಬರೆಸೋದಿರತ್ತೆ. ಶಿಕ್ಷಾ ಅಂದಾಗ ನಾವು ಹೊರಗಿನ ಪ್ರಪಂಚ, ಕ್ಲಾಸ್ ರೂಮ್ನಿಂದ ಹೊರಗಡೆ, 4 ಗೋಡೆಯ ಆಚೆ, ಪರಿಸರದ ನಡುವೆ, ಆಕಾಶದ ಕೆಳಗೆ, ಭೂಮಿಯ ಮೇಲೆ, ಕಾಲುಗಳು ಭೂಮಿಯ ಮೇಲೆ ಇರ್ತವೆ ಮಕ್ಕಳಿಗೆ. ಯಾವುದೇ ಒಂದು ಕ್ಲಾಸ್ ರೂಮ್ನಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು ಪಾಠ ಕೇಳೋದಲ್ಲ. ಈ ರೀತಿಯಾದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದಾಗ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ. ಫಿಸಿಕಲ್ ಆ್ಯಕ್ಟಿವಿಟಿ ಅವ್ರಿಗೆ ಯಾವಾಗ ಹೆಚ್ಚಾಗತ್ತೆ, ಮಕ್ಕಳಿಗೆ ಸ್ವಲ್ಪ ಸುಸ್ತನ್ನೋದು ಕೂಡ ಆಗತ್ತೆ. ಆ ದೇಹದ ಅಗ್ರೆಸಿವ್ ನೇಚರ್, ಆ ಒಂದು ಚೈತನ್ಯ ಏನಾಗುತ್ತೆ ಅದು ಸ್ಯಾಟಿಸ್ಫೈಡ್ ಆಗತ್ತೆ. ತದನಂತರ ಅವರು ಫೋಕಸ್ಡ್ ಆಗಿ ಒಂದು ಕಡೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ನಾವು ಬರೀ ಅವ್ರಿಗೆ ಕೂತ್ಕೋ, ಇಲ್ಲಿ ನೋಡು ಅಂತ ಹೇಳೋದ್ರಿಂದ ನೋಡೋದಿಲ್ಲ ಮಕ್ಕಳು. ಅವ್ರಿಗೆ ಕೂತ್ಕೊಳ್ಳೋದಕ್ಕೆ ನಾವು ಹೊರಗಡೆ ಆಟ ಆಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ ನಾವು ಹೇಳಿದಾಗೆ ಅವರೊಂದು ಕಡೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ. ಆ ಫಿಸಿಕಲ್, ಆ ತೊಳಲಾಟ ಏನಿರುತ್ತೆ, ಆಡಬೇಕು ಅನ್ನೋ ಒಂದು ಹಂಬಲ ಏನಿರುತ್ತೆ, ಅದಕ್ಕೆ ನಾವು ಬಿಟ್ಕೊಡ್ಬೇಕಾಗತ್ತೆ. ಮತ್ತು ಕ್ಲಾಸ್ ರೂಮ್ನಿಂದ ಆಚೆ ಕಲಿಯೋದು ಸಾಕಷ್ಟಿದೆ ಅಲ್ವಾ. ಕ್ಲಾಸ್ ರೂಮ್ನಲ್ಲಿ ಕಲ್ತಿರೋರು ಮಕ್ಕಳು ಮಾತ್ರ ಬುದ್ಧಿವಂತರ ಆಗೋ ಥರ ಇದ್ದಿದ್ರೆ ಇವತ್ತು ಟಾಪರ್ಸ್ ಎಲ್ಲ ನಮ್ಮ ದೇಶ ಆಳೋದಕ್ಕೆ ಬಂದ್ಬಿಡ್ತಾ ಇದ್ರು. ಆ ರೀತಿ ಆಗೋದಿಲ್ಲ. ಲೈಫ್ ಸ್ಕಿಲ್ ಬಹಳ ಮುಖ್ಯ ಆಗತ್ತೆ. ಪಠ್ಯೇತರ ಚಟುವಟಿಕೆ, ಪಠ್ಯ ಪುಸ್ತಕದ ಹೊರಗಿನ ಚಟುವಟಿಕೆಗಳು ಬಹಳ ಮುಖ್ಯ ಆಗುತ್ತೆ. ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ಗಮನ ಕೊಡೋದಕ್ಕೋಸ್ಕರ ಕಕ್ಷಾ ಶಿಕ್ಷಾ ಅನ್ನೋ ಒಂದು ಕಾನ್ಸೆಪ್ಟನ್ನ ನಮ್ಮ ಗುರುಕುಲದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀವಿ. ತಾವೆಲ್ಲರೂ ತಮ್ಮ ಮಕ್ಕಳ ಒಂದು ಅಭಿವೃದ್ಧಿಯನ್ನು ಬಯಸೋದಾದರೆ ಒಳ್ಳೆ ಗುರುಕುಲಗಳನ್ನು, ಈ ರೀತಿಯಾದ ಗುರುಕುಲಗಳನ್ನು ಹುಡುಕಿ ಹೋಗಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಶಿವೋಹಂ.